ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಒಂದು ಕೊಲೆ ನಡೆದಿತ್ತು. ಅಜ್ಜಿಯನ್ನೇ ಖುದ್ದು ಮೊಮ್ಮಗ ಕೊಲೆ ಮಾಡಿದ್ದ. ಈಗ ಈ ಆರೋಪಿ ಅರೆಸ್ಟ್ ಆಗಿದ್ದಾನೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಮಿಳ್ಯಘಟ್ಟ ಬಡಾವಣೆಯಲ್ಲಿ ಸುಶೀಲಮ್ಮ ಹತ್ಯೆ ಮಾಡಿದಂತ ಕಿಶೋರ್ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ದೇಗುಲದ ಬಳಿ ಈಗ ಸೆರೆ ಆಗಿದ್ದಾನೆ, ಈತ ಅರೆಸ್ಟ್ ಆಗಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಶಿವಮೊಗ್ಗ ಗಾಡಿಗೊಪ್ಪದ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ಇಲ್ಲಿ ಆರೋಪಿ ಈಗ ಲಾಕ್ ಆಗಿದ್ದಾನೆ. ಆರೋಪಿ ಕಿಶೋರ್ಗೆ ಗುಂಡು ಹಾರಿಸಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ನಡೆದಿದ್ದಂತ ಒಂದು ಕೊಲೆ ಇದು. ಖುದ್ದು ಮೊಮ್ಮಗ ಅಜ್ಜಿಯನ್ನ ಕೊಲೆ ಮಾಡಿ ಅದಾದ ನಂತರ ಎಸ್ಕೇಪ್ ಆಗಿದ್ದ. ಈ ಒಂದು ತನಿಖೆಗೆ ಬೆನ್ನತ್ತಿದ್ದಂತ ಪೊಲೀಸರಿಗೆ ಈಗ ಆರೋಪಿ ಸಿಕ್ಕಿದ್ದಾನೆ. ಮಿಳ್ಯಘಟ್ಟ ಬಡಾವಣೆಯಲ್ಲಿ ಸುಶೀಲಮ್ಮ ಅವರನ್ನ ಹತ್ಯೆ ಮಾಡಿ ಖುದ್ದು ಮೊಮ್ಮಗ ಕಿಶೋರ್ ಎಸ್ಕೇಪ್ ಆಗಿದ್ದ. ಈಗ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ದೇಗುಲದ ಹತ್ರ ಸೆರೆಯಾಗಿದ್ದಾನೆ. ಶಿವಮೊಗ್ಗ ಗಾಡಿಕೊಪ್ಪದ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ಹತ್ರ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ. ಆರೋಪಿ ಕಿಶೋರ್ಗೆ ಗುಂಡು ಹಾರಿಸಿದ್ದಾರೆ ಪೊಲೀಸರು. ಅವನು ಬಹುಶಃ ಓಡ್ಲಿಕ್ಕೆ ಅಲ್ಲಿಂದ ಪ್ರಯತ್ನ ಪಟ್ಟಿರ್ತಾನೆ. ಹಾಗಾಗಿ ಆರೋಪಿಗೆ ಪೊಲೀಸರು ಈ ರೀತಿಯಾಗಿ ಗುಂಡು ಹಾರಿಸಿ, ಕಾಲಿಗೆ ಗುಂಡು ಹಾರಿಸಿ ಈಗ ಬಂಧಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವನೇ ಆರೋಪಿ ಕಿಶೋರ್. ಖುದ್ದು ತಮ್ಮ ಅಜ್ಜಿಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಅದಾದ ನಂತರ ಈಗ ಪೊಲೀಸರು ಈತನನ್ನ ಲಾಕ್ ಮಾಡಿದ್ದಾರೆ. ಬಂಧನದ ವೇಳೆ ಕಾನ್ಸ್ಟೇಬಲ್ ಮೇಲೆ ಹಲ್ಲೆಗೆ ಯತ್ನಿಸಿ ಪರಾರಿಯಾಗ್ತಾ ಇದ್ದ ಈತ. ಆರೋಪಿ ತಪ್ಪಿಸಿಕೊಳ್ಳುವಾಗ ಗುಂಡು ಹಾರಿಸಿದ್ದಾರೆ ಪೊಲೀಸರು. ಆರೋಪಿ ಮೇಲೆ ದೊಡ್ಡಪೇಟೆ ಸಿಪಿಐ ಅವರಿಂದ ಫೈರಿಂಗ್ ಆಗಿದೆ. ಕಾಲಿಗೆ ಶೂಟ್ ಮಾಡಿದ್ದಾರೆ. ಅದಾದ ನಂತರ ಅರೆಸ್ಟ್ ಮಾಡಿದ್ದಾರೆ. ಗಾಯಾಳು ಆರೋಪಿ ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ನಿನ್ನೆ ಅಜ್ಜಿ ಸುಶೀಲಮ್ಮ ಅವರನ್ನ ಹತ್ಯೆ ಮಾಡಿ ಅಲ್ಲಿಂದ ಆರೋಪಿ ಮೊಮ್ಮಗ ಖುದ್ದು ಎಸ್ಕೇಪ್ ಆಗಿದ್ದ. ಗಾಂಜಾ ಸೇವನೆ ಬಿಡು ಅಂತ ಹೇಳಿದ್ದೇ ತಪ್ಪಾಗಿತ್ತು. ನಿನ್ನೆ ಗಾಂಜಾ ಮತ್ತಿನಲ್ಲಿ ಅಜ್ಜಿಯನ್ನ ಹತ್ಯೆ ಮಾಡಿ ಮೊಮ್ಮಗ ಎಸ್ಕೇಪ್ ಆಗಿದ್ದ. ನಿನ್ನೆಷ್ಟೇ ನಡೆದಿದ್ದಂತಹ ಘಟನೆ ಇದು. ಈಗ ಆರೋಪಿ ಅರೆಸ್ಟ್ ಆಗಿದ್ದಾನೆ. ತಪ್ಪಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಪೊಲೀಸರು ಯಾವಾಗ ಹೋದ್ರು ಆ ಟೈಮಲ್ಲಿ ಅಲ್ಲಿಂದ ಪರಾರಿ ಆಗ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಹಾಗಾಗಿ ಅಲ್ಲಿರುವಂತಹ ಸಿಪಿಐ ಕೂಡಲೇ ಕಾಲಿಗೆ ಗುಂಡಾರಿಸಿ ಫೈರಿಂಗ್ ಮಾಡಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಗಾಂಜಾ ಸೇವನೆ, ಇವನು ಗಾಂಜಾ ಗಿರಾಕಿ. ಹಾಗಾಗಿ ಗಾಂಜಾ ಸೇವನೆ ಮಾಡೋದು ಬೇಡ ಅಂತ ಹೇಳಿ ಅಜ್ಜಿ ಬುದ್ಧಿ ಮಾತು ಹೇಳಿದ್ದಾರೆ ಅಷ್ಟೇ. ಇದೇ ಕಾರಣಕ್ಕೋಸ್ಕರ ಅಜ್ಜಿಯನ್ನ ಹತ್ಯೆ ಮಾಡಿ ಮೊಮ್ಮಗ ಎಸ್ಕೇಪ್ ಆಗಿದ್ದ. ಏನ್ ಕರ್ಮ ಇವ್ರದೆಲ್ಲ. ಗಾಂಜಾ ಬಿಡು ಅಂತ ಹೇಳಿದಷ್ಟೇ, ಅಷ್ಟಕ್ಕೆ ಈ ರೀತಿಯಾಗಿ ಅವರನ್ನೇ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದ ಗಾಂಜಾ ಮತ್ತಿನಲ್ಲಿ. ಈಗ ಮತ್ತೆಲ್ಲ ಇಳಿಸ್ತಾ ಇದ್ದಾರೆ ಪೊಲೀಸರು. ಫೈರಿಂಗ್ ಮಾಡಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ವಿಚಾರಣೆಗೂ ಕೂಡ ಒಳಪಡಿಸ್ತಾರೆ. Melaka.